ನೋಡಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲಿ. ಇವರೆಲ್ಲರೂ ಸಮಸ್ಯೆಗೆ ಒಳಗಾಗಿರೋರೆ. ಹುಡುಗ ಇದಾರೆ, ದೊಡ್ಡವರು ಇದಾರೆ, ಸೀನಿಯರ್ಸ್ ಇದಾರೆ, ಲೇಡೀಸ್ ಬಂದಿದ್ದಾರೆ. ಯಾಕಂದ್ರೆ ಕರೆಂಟ್ ಇಲ್ಲ ಅವ್ರಿಗೆ. ಕರೆಂಟ್ ಇದ್ರೆ ಇವ್ರ್ಯಾಕ್ ಬೀದಿಗೆ ಬರ್ತಾ ಇದ್ರು? ಇವತ್ತು ಈ ಪರಿಸ್ಥಿತಿಗೆ ತಂದಂತಹ ಗೋಪಾಲಯ್ಯನ ಮೇಲೆ ನಿಜವಾಗ್ಲೂ ನೋಟಿಸ್ ಆಗ್ಬೇಕು ಮತ್ತು ಇವ್ರ ಮೇಲೆ ಕ್ರಮ ಆಗ್ಬೇಕು. ಆದ್ರೆ ಸಸ್ಪೆಂಡ್ ಆಗ್ಬೇಕು. ಯಾಕಂದ್ರೆ ಇಲ್ಲಿರೋ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಮುತುವರ್ಜಿ ವಹಿಸಿ ಇಲ್ಲಿ ಕೆಲಸ ಮಾಡಿ ಇವ್ರಿಗೆ ಕರೆಂಟ್ ಕೊಡ್ಬೇಕಾದಂತ ಒಬ್ಬ ಅಧಿಕಾರಿ ಇಷ್ಟೊಂದು ದರ್ಪದಿಂದ ಮನೆಯಲ್ಲೇ ಇದ್ಕೊಂಡು ಅಥವಾ ಟ್ರಿಪ್ ಮಾಡ್ಕೊಂಡು, ಯಾಕಂದ್ರೆ ನಾಳೆ ರಜೆ ಇದೆ, ಇವತ್ತು ರಜೆ ಇದೆ, ನಿನ್ನೆ ರಾತ್ರಿನೇ ಇಲ್ವೇನೋ ಅವರು ಗೊತ್ತಿಲ್ಲ. ನಿನ್ನೆ ಸಂಜೆಯಿಂದ ಏನ್ ಸರ್, ನಿನ್ನೆ ಸಂಜೆಯಿಂದ ಸಿಕ್ಕಿದ್ರು ನಿಮ್ಗೆ? ಸಿಕ್ಕಿಲ್ಲ, ಇವಾಗ್ಲೂ ಫೋನ್ ಸಿಗ್ತಾ ಇಲ್ಲ. ಟ್ರೈ ಮಾಡ್ತಾರೆ, ನಾಟಿ ಜೌಲ್ ಬರ್ತಾ ಇದೆಯಾ? ಪಿಕ್ ಮಾಡ್ತಾ ಇಲ್ಲ, ಕಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಬೆಸ್ಕಾಂ MD ಅವರು ಅರ್ಥ ಮಾಡ್ಕೋಬೇಕು. ಟೆಕ್ನಿಕಲ್ ಡೈರೆಕ್ಟರ್ ಆದ ರಮೇಶ್ ಅವರು ಅರ್ಥ ಮಾಡ್ಕೋಬೇಕು. ಒಬ್ಬ ಸಾರ್ವಜನಿಕರು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಅಂದ್ರೆ ಇನ್ ಯಾವ ರೀತಿ ಅಧಿಕಾರಿನ ತಾಂಬಂದು ಈ ಸಾರ್ವಜನಿಕರಿಗೆ ತೊಂದರೆ ಕೊಡಿಸ್ತಾ ಇದ್ದೀರಾ ಸ್ವಾಮಿ? ಯಾರು ಸ್ವಾಮಿ ಇವರು? ಗೋಪಾಲಯ್ಯ ಏನ್ ದೊಡ್ಡ ಪುಡಾಂಗ ಇಲ್ಲ ಪಾಳೆಗಾರನ? ಯಾರು ಇವರು? ಅಂದ್ರೆ ಇವ್ರಿಗೆಲ್ಲ ಬೆಲೆ ಇಲ್ವಾ? ನಿಮ್ ಕರೆಂಟ್ ಬಿಲ್ ಕಟ್ಟೋದು, ನಿಮ್ಮ ಸಂಬಳ ಕೊಡ್ತಿರುವಂತ ಸಾರ್ವಜನಿಕರಿಗೆ ಈ ರೀತಿಯಾಗಿ ತೊಂದರೆ ಕೊಡ್ತಿರೋದು ಅದೆಷ್ಟು ಸರಿ? ಮೇಡಮ್, ಇಂಥ ಅಧಿಕಾರಿ ಏನ್ ಹೇಳ್ತೀರಾ ನೀವು? ಜವಾಬ್ದಾರಿಯಿಂದ ಕೆಲಸ ಮಾಡಿ ನಮ್ಗೆಲ್ಲ ಸಾಲ್ವ್ ಮಾಡ್ಕೊಡ್ಬೇಕೀಗ ಪ್ರಾಬ್ಲಮ್. ಯಾಕಂದ್ರೆ ಬೆಳಗ್ಗೆಯಿಂದ ನೆನ್ನೆಯಿಂದನೂ ಪವರ್ ಇಲ್ಲ, ಮಲ್ಗಕ್ಕಾಗಿಲ್ಲ. ನಮಗೂ ಕೂಡ ಸುಮಾರು ಹೊತ್ತು ಕರೆಂಟ್ ಇಲ್ಲ ಅಂದ್ರೆ ಈ ಸೆಕೆ ಕಾಲದಲ್ಲಿ ನಿದ್ದೆನೂ ಬರಲ್ಲ ನಮ್ಗೆ. ಬೆಳಗ್ಗೆ ಎದ್ದು ಆಫೀಸ್ ಹೋಗೋರು ಇರ್ತಾರೆ, ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಇವತ್ತೇನು ಆನ್ಲೈನ್ ವರ್ಕಿಂಗ್ ಇಲ್ಲ, ಆದ್ರೂ ಲ್ಯಾಪ್ಟಾಪ್ ಗಳು ಬೇಕೇ ಬೇಕು ಎಲ್ಲಾರ್ಗು ಕೆಲಸ ಮಾಡಕ್ಕೋಸ್ಕರ. ವರ್ಕ್ ಫ್ರಮ್ ಹೋಮ್ ಇದ್ದೇ ಇರತ್ತೆ. ಸೊ ನಮ್ದು ಫ್ಯಾಕ್ಟ್ರಿ ಇದೆ, ನಮಗೂ ಕೆಲಸ ಮಾಡ್ತಿರೋ ತರ ಇವತ್ತು ಫ್ಯಾಕ್ಟ್ರಿ ಬೇರೆ ಕ್ಲೋಸ್ ಮಾಡಿದೀನಿ, ಪವರ್ ಇಲ್ಲ ಅಂತ. ಮೇಡಮ್, ಇವಾಗ ಈ ಸಣ್ಣ ಸಮಸ್ಯೆ ಹೇಳ್ಬಿಡ್ತೀನಿ. ಈ ಮಧ್ಯಕಾಲದಲ್ಲಿ ಗ್ಯಾಸಿನ ತೊಂದರೆ ಆಗಿದೆ ಅಲ್ವಾ? ಒಂದಿಷ್ಟು ಜನ ಇಂಡಕ್ಷನ್ ಸ್ಟವ್, ಇನ್ನೊಂದು ಮತ್ತೊಂದು ಎಲೆಕ್ಟ್ರಿಕ್ ಸ್ಟವ್, ಇಲ್ಲ ನೀರ್ ಕಾಯಿಸೋದಕ್ಕೋ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡಿ ನೀರ್ ಕಾಯಿಸ್ಕೊತಾ ಇದ್ರು. ಇವಾಗ ಗ್ಯಾಸು ಇಲ್ಲ, ಜೊತೆಲಿ ಕರೆಂಟ್ ಇಲ್ಲ. ಇದನ್ನ ಹೆಂಗ್ ನೋಡ್ತೀರಾ? ಗ್ಯಾಸ್ ಸಮಸ್ಯೆ ಬರ್ತಾ ಇದೆ. ಗ್ಯಾಸ್ ಬುಕ್ ಆದ್ಮೇಲೆ ಸುಮಾರು ದಿವಸ ಆಗತ್ತೆ, 20-25 ಡೇಸ್ ಆಗ್ತಾ ಇದೆ. ಕೆಲವರೆಲ್ಲ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದಾರೆ. ಅಂದ್ರೆ ಕೆಲವರೆಲ್ಲ ಬ್ಯಾಚುಲರ್ಸ್ ಇರೋರೆಲ್ಲ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಗ್ಯಾಸು ಇಲ್ಲ, ಇಂಡಕ್ಷನ್ ಸ್ಟವ್ ಇಲ್ಲ ಅಂದ್ರೆ ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೇಕಷ್ಟೇ ಶಿಫ್ಟ್ ಮಾಡ್ಕೊಂಡವ್ರು. ಒಟ್ಟಲ್ಲಿ ಮನೆ ಮಠ ಇದ್ದವರು ಸಹ ಇವತ್ತು ಊಟಕ್ಕೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಎಲ್ಲೋ ಒಂದು ಕಡೆ ಹೋಟ್ಲಿಗೆ ಹೋಗ್ಬೇಕು ಅಥವಾ ಎಲ್ಲೋ ಒಂದ್ ಕಡೆ ಇವತ್ತು ಮಗನೂ ತೊಳೆಯಲಿದ್ದಂತ ಪರಿಸ್ಥಿತಿ. ಯಾಕಂದ್ರೆ ತೊಳೆಯೋದಿಕ್ಕೆ ಮೇಲೇನೂ ತೊಳೆಯಂಗಿಲ್ಲ, ಕೆಳಗಣನು ತೊಳೆಯಂಗಿಲ್ಲ, ಯಾಕಂದ್ರೆ ನೀರಿಲ್ಲ ಅಲ್ವಾ ಸರ್? ಸರ್ ಏನ್ ಹೇಳ್ತೀರಾ ಇದಕ್ಕೆ? ಇದೆ ಸರ್, ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಓಕೆ, ನಮ್ಮ ಮಕ್ಕಳು ಸ್ಕೂಲ್ ಹೋಗಿಲ್ಲ ಇವತ್ತು, ನಮಗೂ ಆಫೀಸ್ ಹೋಗಕ್ಕಾಗಿಲ್ಲ. ಓಕೆ, ಏನ್ ಕೆಲಸ ಮಾಡೋ ಸರ್ ತಾವು? ನಮ್ದು ಬಿಸ್ನೆಸ್ ಸರ್. ಓಕೆ, ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಇವ್ರ ಜವಾಬ್ದಾರಿ ಇಲ್ಲ ಅಂದ್ರೆ ರಾಜೀನಾಮಾ ಮಾಡ್ಲಿ. ಅವರು ಅವ್ರ ತಾಕತ್ತಿಂದ ರೆಸ್ಪಾನ್ಸಿಬಿಲಿಟಿ, ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ನಿರ್ವಹಿಸಬೇಕಲ್ಲ. ಅಲ್ಲಂದ್ರೆ ಅವ್ರ ರಾಜೀನಾಮೆ ಮಾಡ್ಬೇಕು. ಅದೇ ಇದ್ದವರೆಲ್ಲ ಸುಮ್ನೆ ಇರಕಾಗತ್ತಾ ಸರ್? ಇಂತ ಅನ್ಫಿಟ್ ಅಧಿಕಾರಿ ನಿಮ್ಗೆ ಬೇಕಾ? ನಿಮ್ಮ ಒಂದು ಏರಿಯಾಗ ಬೇಕಾ? ಬೇಡ ಸರ್, ವೇಸ್ಟ್. ಅವ್ನ್ ರಾಜೀನಾಮೆ ಮಾಡ್ಲಿ, ಅವ್ನು ವೇಸ್ಟ್. ಅವನೆಲ್ಲ ಬೇಡ ಅಂತ ಹೇಳ್ತೀರಾ? ಬೇಡ ಸರ್, ಕರೆಕ್ಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡೋರ್ನ ನಮ್ಗೆ ಆಯ್ಕೆ ಮಾಡೋಣ. ಎಲ್ಲ ವೇಸ್ಟ್. ಸರ್, ಈ ವಿಚಾರಕ್ಕೆ ನಿಮ್ಮ MLA ಏನಾದ್ರು ಕಾಂಟ್ಯಾಕ್ಟ್ ಮಾಡಿದೀರಾ? ಇಲ್ಲ ಸರ್, ಮಾಡ್ಬೇಕು. ಎಸ್, MLA ಆಫೀಸ್ಗೂ ಹೇಳಿದೀರಾ? ಮೇಡಮ್, MLA ಅವ್ರ ಗಮನಕ್ಕೆ ತರುವಂತ ಕೆಲಸ ಏನಾದ್ರು ಆಗಿದ್ಯಾ? ಅದು ನನಗೆ ಮಾಹಿತಿ ಇಲ್ಲ. ಒಟ್ನಲ್ಲಿ ಇಂಥ ಅಧಿಕಾರಿಗಳಿದ್ದಾರೆ ಅಂದ್ರೆ ಜವಾಬ್ದಾರಿಯುತ ಕಾರ್ಯ ಮಾಡಿ ಹಲವಾರು ಸಮಸ್ಯೆಗಳಿಗೂ ಬೆಸ್ಕಾಂ ತುಂಬಾ ಮುಖ್ಯವಾಗಿದೆ. ಒಂದೇ ವಿಷಯ ಅಂತಲ್ಲ, ಸಾಮಾನ್ಯ ಮನುಷ್ಯರು ವಾಸ ಮಾಡ್ಬೇಕಂದ್ರೆ ಬೆಸ್ಕಾಂಯಿಂದನೇ ಎಲ್ಲವೂ ಮೇನ್. ಎಲ್ಲ ಸಮಸ್ಯೆ ಆಗಿದೆ. ಜವಾಬ್ದಾರಿಯುತ ಅಧಿಕಾರಿಯವ್ರ ಗಮನಕ್ಕೆ ತಗೊಂಡು ಇದನ್ನ ಬೇಗ ಪರಿಹರಿಸಬೇಕು. ಎಸ್, ಇದಾಗಿತ್ತು ಈ ಸೊನ್ನಪ್ಪ ಬಡಾವಣೆಯ ನಿವಾಸಿಗಳ ಒಂದು ಮಾತುಗಳು. ಇದೇನೇನಾದ್ರು ಬನ್ನಿ ಹೇಳಿ ಸರ್. ಇವಾಗ ನಿನ್ನೆ ಸಾಯಂಕಾಲದಿಂದ ಪವರ್ ಸಪ್ಲೈ ಇಲ್ಲ ಅಂತ ಸಾಕಷ್ಟು ಬಾರಿ ನಮ್ಮ ಬಡಾವಣೆ ಜನರು ಸಾಕಷ್ಟು ಅಧಿಕಾರಿಗಳನ್ನ ಮೀಟ್ ಮಾಡಿದ್ದಾರೆ, ಫೋನ್ ಸಂಪರ್ಕ ತಗೊಂಡಿದ್ದಾರೆ. ಸರಿಯಾದ ಮಾಹಿತಿ ಕೊಡ್ಲಿಲ್ಲ. ತಿರ್ಗಾ ನಾವು ಕೂಡ ಸಾಕಷ್ಟು ಬಾರಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ ಈ ತರ ಸಮಸ್ಯೆ ಇದೆ ಅಂತ. ರಾತ್ರಿ 10:30 ಕೂಡ ನಾವು ಹೇಳಿದೀವಿ, ನೋಡಿ ಚೇಂಜ್ ಓವರ್ ಮಾಡ್ಲಿಕ್ಕೆ ಅವಕಾಶ ಇದೆ, ಚೇಂಜ್ ಓವರ್ ಮಾಡಿ ಅಂತ ಅಂದ್ಬಿಟ್ಟು. ಚೇಂಜ್ ಓವರ್ ಅವಕಾಶ ಇತ್ತಾ? ಚೇಂಜ್ ಓವರ್ ಅವಕಾಶ ಇದೆ, ಬಟ್ ಅವ್ರ ಅದನ್ನ ತಗೊಂಡು ಇನ್ಶಿಯೇಟ್ ತಗೊಂಡು ಕೆಲಸ ಮಾಡಿಸಬಹುದಿತ್ತು, ಬಂದ್ ಮಾಡಿಸ್ಲಿಲ್ಲ. ರಾತ್ರಿ ಎಲ್ಲ ನಮ್ ಬಡಾವಣೆ ಜನ 150-200 ಜನ ಎಲ್ಲ ಬಂದು ಸೇರ್ಕೊಂಡು ಏನಾದ್ರು ಅವಕಾಶ ಇದೆಯಾ ಮಾಡಕ್ಕೆ ಅಂತ ಹೇಳಿದಕ್ಕೆ ಅವರು ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಓವರ್ಲೋಡ್ ಅಂತ ಹೇಳ್ಬಿಟ್ಟು ಈಗೂ ಕೂಡ ಅವರು ಟ್ರಾನ್ಸ್ಫಾರ್ಮರ್ ಏನ್ ಚೇಂಜ್ ಮಾಡ್ತಾ ಇಲ್ಲ. ಈಗಲೂ ಚೇಂಜ್ ಓವರ್ ಮಾಡ್ಲಿಕ್ಕೆ ಒದ್ದಾಡ್ತಿದ್ದಾರೆ, ಇನ್ನೂ ಆಗಿಲ್ಲ. ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಇದುವರೆಗೂ ಕೆಲಸ ಆಗಿಲ್ಲ. ಬರೀ ಫೋನಲ್ಲೇ ಸಬು ಬೇಡ್ಕೊಂಡು ಕಾಲ ಕಳೀತಿದಾರೆ. ಸರ್, ಇಂಥ ಅಧಿಕಾರಿ ಏನ್ ಹೇಳ್ತೀರಿ ನೀವು? ಸರ್, ಇದನ್ನ ಎಚ್ಚೆತ್ಕೊಂಡು ಕೆಲಸ ನಿರ್ವಹಿಸಬೇಕು. ಅವ್ರ ಜವಾಬ್ದಾರಿ ಅದು. ಜವಾಬ್ದಾರಿ AW ಅವರ ಹೊಣೆಗಾರಿಕೆ ಏನಿಲ್ಲ ಅಂತೀರ? ಹಂಗಂದ್ರೆ ಎಲ್ಲಾ ಅಧಿಕಾರಿಗಳದ್ದು ಹೊಣೆಗಾರಿಕೆ ಇರುತ್ತೆ. ಅವ್ರಿಗೆ ಮಾಹಿತಿ ಕೊಟ್ಟಿದಾರೋ ಇಲ್ಲ ಗೊತ್ತಿಲ್ಲ ಇವರು.
ಆದಷ್ಟು ಇವ್ರು ಸೆಂಟ್ರಲ್ ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲರೂ 191 ಕರೆ ಮಾಡಿದ್ದಾರೆ. ಇವ್ರ ಫೋನ್ಗಳು ರಿಸೀವ್ ಮಾಡದಿದ್ದಾಗ ನಾವು ಇಲ್ಲಿ ಅವ್ರು ಟಚ್ ಇರೋದ್ರಿಂದ ನಮಗೂ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಬಂದು ಈ ತರ ಇದೆ, ಬಂದು ಇದು ಮಾಡೋಣ, ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಅವ್ರಿಗೆಲ್ಲ ಮೀಟ್ ಮಾಡ್ಲಿಕ್ಕೆ ಸಾಕಷ್ಟು ಇದು ಮಾಡಿದೀವಿ. ಆಗಿಲ್ಲ, ಅವರು ರಾತ್ರಿ ಮಾಡ್ಬೋದಿತ್ತು ಕೆಲಸನ ಮಾಡ್ಲಿಲ್ಲ. ಇವಾಗ ಬಂದಿದ್ದಾರೆ ಮಾಡ್ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದಾರೆ. ಇನ್ನು ಸಾಲ್ವ್ ಆಗಿಲ್ಲ ಪ್ರಾಬ್ಲಮ್. ಇವತ್ತು TC ಬರೋ ನಿರೀಕ್ಷೆ ಇಲ್ಲ. ಅದನ್ನೇ ಬೇರೆ ಕಡೆಯಿಂದ ಎಲ್ಲ ಸಪ್ಲೈ ಕೊಡ್ತೀವಿ ಅಂತಂದು ಹೇಳ್ತಾ ಇದಾರೆ. ಈ ತರ ಆಗಿದೆ. ಇನ್ ಮುಂದಾದ್ರೂ ಇಷ್ಟೊಂದು, ಯಾಕಂದ್ರೆ ಇವತ್ತು ಎಲ್ಲ ಮೆಡಿಕಲ್ ಸ್ಟೋರ್ನವರು ಮತ್ತೆ ಪ್ರಾವಿಷನ್ ಸ್ಟೋರ್ನವರು ಮೊಸರು, ಹಾಲು ಎಲ್ಲ ಕೆಟ್ಟೋಗಿದೆ. ಇನ್ಸುಲಿನ್ ಇರೋದ ಪೇಷಂಟ್ಸ್ಗಳಿಗೆಲ್ಲ ಇನ್ಸುಲಿನ್ ಎಲ್ಲ ಹಾಳಾಗೋಗಿದೆ. ಇದ್ರಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಮೆಡಿಸಿನ್ಸ್ ಎಲ್ಲ ಹಾಳಾಗೋಗಿದೆ. ಇವ್ ನೋಡಿ 2ನೇ 3ನೇ ಫ್ಲೋರ್ ಅಲ್ಲಿ ಇರೋಂತರು ಬೆಳಗ್ಗೆ ಸ್ನಾನ ಮಾಡಿಲ್ಲ, ಬೇರೆ ಏನ್ ಕೆಲಸ ಮಾಡ್ಕೊಂಡಿಲ್ಲ. ಅವರು ಬೇರೆ ಎಲ್ಲ ಅವ್ರ ರಿಲೇಷನ್ ಮನೆಗಳು ಅವ್ರ ಮನೆಗಳಿಗೆ ಹೋಗಿದ್ದಾರೆ, ಯಾರು ಆಫೀಸ್ಗಳಿಗೆ ಹೋಗಿಲ್ಲ. ಈ ತರ ಆಗಿದೆ. ದಯಮಾಡಿ ಇದನ್ನ ಬೇಗ ಸಾಲ್ವ್ ಮಾಡ್ಕೊಡ್ಬೇಕಾಗಿ ನಾವು ಕೇಳ್ಕೊಂತ ಇದೀವಿ. ಬೇಗ ಸಾಲ್ವ್ ಮಾಡಿಲ್ಲ ನಾವು ಅಲ್ಲಿ ಹೋಗ್ತೀವಿ ಸರ್. ಇಂದ ಎಲ್ಲಿ ಹೋಗ್ತೀರಾ ಸರ್ ಕಂಪ್ಲೇಂಟ್? ಅಲ್ಲಿ ಎಲ್ಲಿ ಮೇಡಮ್ ಅದು ಹೆಡ್ ಆಫೀಸ್ ಹೋಗ್ತೀವಿ. ಜೈ ಬಂದಿದಾರಲ್ಲಿ ಇಬ್ರಾ? ಏನ್ ಸರ್ ಸಮಸ್ಯೆ? ಯಾಕೆ ಸರ್ 15 ಗಂಟೆ ಆದ್ರೂ ಕರೆಂಟ್ ಕೊಟ್ಟಿಲ್ಲ ನೀವು? ಯಾವ್ದು ಇದು ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ಅಂತ ಓಕೆ, ಚೇಂಜ್ ಸರಿ ಮಾಡ್ತಾ ನಿಂತ್ಕೊಳ್ಳಿ. ಹಾ, ಚೇಂಜ್ ಮಾಡ್ತಾ ಇದ್ವಿ. ಯಾವಾಗ ಈಗ ನೀವು ಯಾವ ಶಿಫ್ಟ್ ಅಲ್ಲಿ ಇರೋದು? ನಾವು ನೈಟ್ ಅಲ್ಲಿ. ನೈಟ್ ಅಲ್ಲಿ ನಿಮ್ಗೆ ಕಂಪ್ಲೇಂಟ್ ಬಂದಿಲ್ಲ? ಇದು ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ನಿಮ್ಗೆ? ನಿನ್ನೆ night? ಬಂದಿದೆ, ಮತ್ತೆ ಯಾಕೆ ಮಾಡಿಲ್ಲ? ಚೇಂಜ್ ಅವ್ರು ಕೊಟ್ಟಿದ್ವಲ್ಲ ರಾತ್ರಿ. ಕೊಟ್ಟಿಲ್ಲ ಅಂತಲ್ಲ, ಇಲ್ಲೇ ಇದಾರಲ್ಲ. ಏನ್ ಸರ್ ಚೇಂಜ್ ಅವ್ರು ಕೊಟ್ಟಿದಾರೆ ಅಂತ ಕರೆಂಟ್ ಇದೆಯಾ ಅಂತಲ್ಲ ನಿಮ್ಗೆಲ್ಲ? ಅಂದ್ರೆ ಇವರೆಲ್ಲ ಸುಳ್ಳು ಹೇಳ್ತಾ ಇದಾರಾ? ಮೇಲ್ಗಡೆ ಅದ್ರ ಮೇಲೆ ಕೊಟ್ಟಿದ್ದು. ಆ ಟ್ರಾನ್ಸ್ಫಾರ್ಮರ್ ಲೋಡ್ ಹೋಯ್ತು, ಅರ್ಧ ಗಂಟೆ ನಿಲ್ಲಿಲ್ಲ. ಓಕೆ, ಅದಕ್ಕೆ ಈ ಕಡೆಯಿಂದ ಕೊಡ್ತಾ ಇದೀವಿ. ಅಲ್ಲ ಕೊಡ್ತಾ ಇದೀವಿ ಅಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇರೋದು. ಕೊಡ್ತಾ ಇದೀವಲ್ಲ. ಸರ್ ಇವಾಗ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು. ನೈಟ್ ಕೊಟ್ಟಾಗ ಹೋಯ್ತಲ್ವಾ, ಎರಡು ಓದಲ್ಲ ಅಟ್ ಎ ಟೈಮ್. ಎಲ್ಲಿಂದ ಕೊಡ್ತೀರಾ? ಅದ್ ನಮಗ್ ಸಂಬಂಧ ಇಲ್ಲದ ವಿಚಾರ. ಪಬ್ಲಿಕ್ ನಾವ್ ಅದನ್ನ ಕೇಳಲ್ಲ, ಕರೆಂಟ್ ಕೊಡಿ ಅಂತ ಕೇಳ್ತಾ ಇದೀವಿ. ನೀವ್ ಎಲ್ಲಿಂದ ಕೊಡ್ತೀರಾ? ಇಂಟರ್ನೆಟ್ ಇಂದ ಕೊಡಿ, ಅದು ಸಂಬಂಧ ಇಲ್ಲ. ಎಲ್ಲಿ ಕೊಟ್ಟಿದ್ದೀರಾ? ಕೊಡ್ತಾ ಇದೀವಲ್ಲ. ಕೊಟ್ಟಿಲ್ಲ. ಕರೆಂಟ್ ಬರ್ಬೇಕಲ್ಲ ಬರ್ತದೆ, ವೆಯ್ಟ್ ಮಾಡಿ. ಏನಕ್ಕೆ ವೇಟ್ ಮಾಡ್ಬೇಕು? ಒಂದ್ ನಿಮಿಷ ಇರಪ್ಪ. ಮಾಡ್ತೀರಾ? ಈಗ ಇದು ಹೋಗ್ತಿದಂಗೆ ನಾವು ಅಲ್ಲಿ ಮೇಲ್ಗಡೆಯಿಂದ ಕೊಟ್ಟಿದೀವಿ. ಅದು 20 ನಿಮಿಷ ನಿಲ್ಲಿಲ್ಲ. ಅಟ್ ಎ ಟೈಮ್ ಎರಡೂ ಹೋದ. ಫಸ್ಟ್ ಅದು ಹೋಗಿದೆ ಬೆಳಗ್ಗೆ. ಓಕೆ, ನನ್ ಕೊಟ್ಟಿರೋ ಮಾಹಿತಿ ಬೆಳಗ್ಗೆ ಅದು ಹೋಗೋಯ್ತು. ಅದಾದ್ಮೇಲೆ ಆ ಲೋಡ್ ಈ ಕಡೆ ಹಾಕಿದೆ. ಟ್ರಾನ್ಸ್ಫಾರ್ಮರ್ ಗೆ ಒಂದು ಏನು ಇಲ್ಲ ಅಂತ ಒಂದು 6 ತಿಂಗಳು ಫೋನ್ ಮಾಡು, ನೀವು ಬರೀ ರಿಪೇರ್ ಮಾಡ್ತೀರಾ. ಏನಕ್ಕೆ ಟ್ರಾನ್ಸ್ಫರ್ ಚೇಂಜ್ ಓವರ್ ಫೋನ್ ಮಾಡು, ಈಗ ಫೋನ್ ಮಾಡು ಸ್ವಾಮಿಯಣ್ಣ, ಈಗ ಫೋನ್ ಮಾಡಿ, ರಿಪೇರ್ ಮಾಡಿ ಈಗ ಫೋನ್ ಮಾಡಿ. ಇವ್ರು ಜೈ ತುಂಬಾ ಇದ್ರಲ್ಲಿ ಮಾತಾಡ್ತಾ ಇದಾರೆ. ಇದೆಲ್ಲ ಇದು ಪದ್ಧತಿ ಅಲ್ಲ ಇದು ಮಾತಾಡೋದು. ರಿಪೇರಿ ಮಾಡಕ್ಕಾಗಲ್ಲ, ಎಲ್ಲವೂ ರಿಪ್ಲೇಸ್ ಆಗೋದು. ರಿಪೇರಿ ಎಲ್ಲೂ ಮಾಡಕ್ಕಾಗಲ್ಲ. ರಿಪೇರಿ ಮಾಡ್ತೀರಾ, ಚೇಂಜ್ ಮಾಡ್ತೀರಾ? ನಮಗ್ ಕರೆಂಟ್ ಬರ್ಬೇಕು. ಬರ್ತದೆ, ವೆಯ್ಟ್ ಮಾಡಿ. ಎಲ್ಲಿ ಬರ್ತಿದೆ ಸರ್? 15 ಅವರು ಸರ್. ನಿಮ್ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ನೀವ್ ಎಷ್ಟು ಇದು ಮಾಡ್ತೀರಾ ಸರ್? ಮಕ್ಳು ಸ್ಕೂಲ್ ಹೋಗಿಲ್ಲ, ಆಫೀಸ್ ಹೋಗಿಲ್ಲ, ಫಿಶ್ ಅಲ್ಲಿ ಹಾಕಿರೋ ಮೇಲೆ ಫಿಶ್ ಅದೆಲ್ಲ ಸತ್ತೋಗುತ್ತೆ. ಅದೆಲ್ಲ ನೀವ್ ತಗೊಂತೀರಾ ರಿಸ್ಕ್? ಏನಾದ್ರು ಚಾರ್ಜ್ ಮಾಡ್ತಾರೆ, ಬರ್ತದೆ. ನೀವ್ ಎಲ್ಲಿ ಚಾರ್ಜ್ ಮಾಡ್ತೀರಾ? 15 ಅವರು ಐಸ್ ಕ್ರೀಮ್ ನೀವು ಐಸ್ ಕ್ರೀಮ್ ವ್ಯಾಪಾರದವ್ರ ನೀವು? ಸ್ಟೋರು ನಮ್ದು ಈಗ ರಾತ್ರಿಯಿಂದ ಕರೆಂಟ್ ಇಲ್ಲ. ಈಗ ಐಸ್ ಕ್ರೀಮ್ ಎಲ್ಲ ಮೆಲ್ಟ್ ಆಗಿದೆ. ಒಂದು 15-20 ಸಾವಿರ ಐಸ್ ಕ್ರೀಮ್ ಇದೆ, ಅದು ಹೋಯ್ತು. ಈಗ ಒಂದು 15-20 ಸಾವಿರ ಐಸ್ ಕ್ರೀಮ್ ಇದೆ, ಅದೆಲ್ಲ ಮೆಲ್ಟ್ ಆಗ್ತಾ ಇದೆ. ಎಷ್ಟು ಸುಲಭವಾಗಿ ಹೇಳಿದ್ರಲ್ಲ, 15-20 ಸಾವಿರ ರೂಪಾಯಿ ಐಸ್ ಕ್ರೀಮ್ ಇದೆ ಅಂತ ಅವ್ರದ್ದು. 16 ಕೊಡೋರು ನೀವು ಕೊಡ್ತೀರಾ? ನಿಮ್ ಕಂಪ್ನಿ ಕೊಡ್ತದ? ಬರ್ತದೆ ಏನ್ರಿ ಅದು ಮಾತಾಡೋದು? ನೀವು ಏನ್ ಮಾತಾಡ್ತಾ ಇದೀರ? ನೀವು ಎಷ್ಟು ಅಫಾಲ್ಟ್ ಆಗಿ ಮಾತಾಡ್ತಾ ಇರೋ ನೋಡಿ. ಸಿಂಪಲ್ ಆಗಿ ಕರೆಂಟ್ ಬರ್ತದೆ ಅಂತ ಹೇಳು. ಅದನ್ನೇ ಹೇಳ್ತಾ ಇರೋದು. ಒಂದು ಜವಾಬ್ದಾರಿಯುತ ಅಧಿಕಾರಿ ಮಾತಾಡೋ ಪದ್ಧತಿ ಅಲ್ಲ ಇದು. ಈಗ ಏನ್ ಮಾತಾಡಿದ್ರಂತ? ಏನ್ ಮಾತಾಡಿದಿರಿ? ಇವಾಗ ರೆಕಾರ್ಡ್ ಆಗಿದೆ. ಏನ್ ಮಾತಾಡಿದ್ರೆ ತೊಂದ್ರೆ ಇಲ್ಲ ಅಲ್ರಿ, ನಿಮಗ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನಾನ್ ಕೊಡ್ತೀನಿ, ತೊಂದ್ರೆನಾ? ಆಯ್ತು, ಗೊತ್ತಾಗುತ್ತೆ. ಆಯ್ತು. ಈ ದರ್ಪ ಬಿಟ್ಬಿಡಿ ನೀವು ಅಧಿಕಾರಿಗಳು, ಆಯ್ತಾ? ಯಾರು ಹೇಳ್ತಾ ಇದಾರೆ ನೀವು? ಪಬ್ಲಿಕ್ ಮುಂದೆ ನಿಂತ್ಕೊಂಡು ಏನ್ರಿ ಮಾತಾಡ್ತಿದ್ರಿ ನೀವು? ಏನ್ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು? ಯಾಕೆ ಮಾತಾಡ್ಬಾರ್ದು? ಏನಕ್ಕೆ ಮಾತಾಡ್ಬಾರ್ದು ಅಂತ? ಏನಕ್ಕೆ ಮಾತಾಡ್ಬಾರ್ದು ಅಂತ? ಏನಕ್ರಿ ಮಾತಾಡ್ಬಾರ್ದು? ಅಷ್ಟು ಕೇಳ್ತಾ ಇದೀವಿ. ಕೊಡಿ ಕರೆಂಟ್ ನ. ಕೊಡ್ತಾ ಇದೀವಿ ತಾನೇ. ಎಲ್ಲಿ ಕೊಡ್ತಾ ಇದೀರಾ? ಎಲ್ಲಿ ಕೊಡ್ತಾ ಇದೀರಾ? ಕೊಡ್ತಾ ಎಲ್ಲಿ ಇದೀವಿ. ಕೊಡ್ತಿದ್ದೀರಾ? ಎಲ್ರಿ ಕೊಟ್ಟಿದ್ದೀರಾ ಕರೆಂಟ್? ಯಾವಾಗ ಕೊಡ್ತೀರಾ? ನೀವು ಒಬ್ರಿಗೆಲ್ಲ ಕೂಗಾಕ್ ಬರೋದು. ಕೂಗ್ರಿ ನೀವು. ನಿಮ್ಮನ್ನ ತಡಿತಾ ಇಲ್ಲ ಇಲ್ಲಿ ಕೂಗೋರ್ನ. ಕೂಗ್ಲಿದ್ರೆ ಭರತನಾಟ್ಯ ಮಾಡಿ. ಯಾರು ಮಾಡೋದು ನಿಮ್ಮನ್ನ? ನಾನ್ ಮಾಡ್ತೀನಿ, ನನಗೆ ಗೊತ್ತಾಯ್ತು ನಾ ಮಾಡೋದು. ನಿಮ್ಮ ಹತ್ರ ಹೇಳ್ಕೊಂಡ್ ಮಾಡೋದು ಮಾಡ್ಬೇಕಾಗಿಲ್ಲ. ಮತ್ತೆ ನೀವು ಮಾಡಿ ನಾನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಏನ್ ಕೇಳೋದು? ಯಾರು ಕೇಳ್ಬೇಕು? ನೀನು ಯಾರು ಕೇಳ್ಬೇಕು? ಯಾರು ಕೇಳ್ಬೇಕು? ನಿನ್ನ ಏನ್ ಕೇಳ್ಬೇಕು? ಏನ್ ಕೇಳ್ಬೇಕು? ಕೊಡ್ತೀವಿ ಹೋಗು. ಒಡೆಯ ಕರೆಂಟ್ ಮುಚ್ಕೊಂಡು ನನ್ಗೆ ಹೇಳಕ್ ಬರ್ಬೇಡ. ಮತ್ ನಿನ್ಗೆ ಹೇಳೋದು. ನೀನ್ ಕೆಲಸ ಮಾಡಕ್ಕಿದ್ಯಾ? ಕೆಲಸ ಮಾಡ್ತಾ ಇದೀನಿ, ಅದಕ್ಕೆ ನಿನ್ನ ನೈಟ್ ಇಂದ ಏನ್ ಮಾಡ್ತಾ ಇದೀಯ ಕೆಲಸನ?
ಯಾರಿಗೆ ಹೇಳ್ತೀಯ ನೀನು? ನೀನ್ ಯಾರಿಗೆ ಹೇಳ್ತಿದ್ಯಾ? ನಿನಗೆ ನಾನ್ ನಿನ್ಗೆ ಹೇಳ್ತಿರೋದು. ಏನ್ ಹೇಳ್ತೀಯ ನನ್ಗೆ ಗೊತ್ತಿಲ್ಲ. ನೀನೇ ನನ್ಗೆ ಹೇಳ್ತೀಯ, ಬಂದಕಾಯಿ. ಏನ್ ಕೊಡು ನೀನ್ ಕೊಡು. ಕೊಡ್ತೀನಿ ನಾವು. ನೀನ್ ಯಾವನ್ ಹೇಳೋದಕ್ಕೆ? ನೀನ್ ಯಾವನ್ ಹೇಳಕ್ಕೆ? ಏಯ್, ಸಾರ್ವಜನಿಕ ಇದ್ದಾನೆ, ಹೇಳು. ಎಷ್ಟಕ್ಕೆ ಮಾತಾಡ್ಬೇಕು? ಏನ್ ಎಷ್ಟು ಮಾತಾಡಿದಾರೆ? ಇನ್ನೆಷ್ಟು ಮಾತಾಡ್ಬಿಟ್ರಿ ನೀನ? ಇವಾಗ ಮುದ್ದೆಗೆ ಬರೋಣ, ಕರೆಂಟ್ ಇಲ್ದಾರ ವಿಚಾರಕ್ಕೆ ಬರೋಣ. ದಯವಿಟ್ಟು ನಿಲ್ಸಿ. ನೀನ್ ರೂಪಾಯಿ ಬಿಟ್ಬಿಡು. ಕೊಡ್ತೀವಿ ಅಂತ ಹೇಳಿದೀನಲ್ವಾ? ಕೊಡ್ತೀನಿ ಅಲ್ಲ, ಕೊಡು. ಒಂದ್ ನಿಮಿಷ ಮಾತಾಡ್ತೀವಿ ತಾನೇ? ಮಾತಾಡು. ನೀವೇನು? ಆಯ್ತು ರೀ. ಬೇಡ. ಏನ್ ಬೇಡ? ಅದೆಲ್ಲ ಬೇಡ. ಅದು ನನಗೂ ಬೇಡ. ಏನ್ ಬೇಡ? ಮಧ್ಯದಲ್ಲಿ ನೀನೇನು? ದಯವಿಟ್ಟು ನಾನೇ ಬರೋದು ಮಧ್ಯದಲ್ಲಿ ಏನ್ ಮಾಡ್ತೀವಿ ಇವಾಗ? ನಮ್ಗೆ ಬೇಕಾಗಿರೋದು ಇವಾಗ ಒಂದ್ ನಿಮಿಷ ಕರೆಂಟ್ ಕೊಡ್ತೀವಿ. ನಿಮ್ ಯೋಗಿತ ಸರ್ವಿಸ್ಗಳು ಕೊಡಕ್ಕಾಗಲ್ಲ, ಎಸ್ಐ ಮಾತಾಡ್ತೀವಿ ನೀವು. ಏ ಸುಮ್ನೆ ರೀ, ಆರ್ಟ್ ಪೇಷಂಟ್ ಅದ್ರಲ್ಲಿ ಯಾರಾದ್ರಾಗಿರ್ಲಿ ಕೆಲಸ ಮಾಡ್ರಿ. ಯಾರಿಗೆ ಹೇಳ್ತೀರಿ ನೀವು? ಆರ್ಟ್ ಪೇಷಂಟ್ ಅಂದ್ರೆ ಹಂಗೆ ಇರ್ಬೇಕು. ಕೆಲಸ ಮಾಡೋ ಯೋಗ್ಯತೆ ಎಲ್ಲಾದ್ರೂ ಹೋಗ್ಬೇಕು ಆ ಕಡೆ, ಎಲ್ಲರೂ ಸ್ಟೇಷನ್ಗಳಿಗೆ ಬರಬಾರ್ದು, ಓಎಂಗಳಿಗೆ. ಇದು ಒಬ್ಬ ಅಧಿಕಾರಿಯ ಒಂದು ವರ್ತನೆ, ಆಯ್ತಾ? ಇವರು ಯಾರಿಗೂ ಜವಾಬ್ದಾರಿ ಇಲ್ಲ, ಯಾರಿಗೂ ಬೇಕಾಗಿಲ್ಲ. ನಿನ್ನೆ ರಾತ್ರಿಯಿಂದ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರಂತೆ, ಕರೆಂಟ್ ಕೊಟ್ಟಲ್ಲಂತೆ. ಕೇಳಿದ್ರೆ ದರ್ಪದ ಮಾತು ಮಾತಾಡ್ತಾರೆ. ಇದು ಬೆಸ್ಕಾಂ ಎಂಡಿ ಅವರು ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ಕ್ರಮ ಕೈಗೊಳ್ಬೇಕು. ಒಟ್ಟಾರೆಯಾಗಿ ಇಲ್ಲಿ ಎಇಯಿಂದ ಹಿಡ್ಕೊಂಡು ಜೈಗಳು ಪ್ರತಿಯೊಬ್ರು ಇದೇ ಕಥೆನೇ ಇವ್ರದ್ದು. ಇಲ್ಲಿ ಸಾರ್ವಜನಿಕರ ಮುಂದೆನೆ ಈ ತರ ಮಾತಾಡ್ತಾರೆ, ಅದು ಮೀಡಿಯಾ ಮುಂದೆನೆ ಮಾತಾಡ್ತಾರೆ. ಅಂದ್ರೆ ಯಾರು ಇಲ್ಲ ಅಂದ್ರೆ ಇವ್ರ ದರ್ಪ ಹೆಂಗಿರ್ಬೋದು, ಯಾವ ತರ ಮಾತಾಡ್ಬೋದು ಇವ್ರು ಅಂತ ಇಲ್ಲೇ ಗೊತ್ತಾಗುತ್ತೆ. ಇವ್ರು ನಿನ್ನೆ ರಾತ್ರಿಯಿಂದ ಯಾವ ರೀತಿಯಾಗಿ ಒಂದು ಸ್ಪಂದನೆ ಮಾಡ್ತಾ ಇದಾರೆ, ಈ ಜನಕ್ಕೆ ಯಾವ ರೀತಿಯಾಗಿ ಸರ್ವಿಸ್ ಕೊಡ್ತಾ ಇದಾರೆ ಅಂತ ಇಲ್ಲಿ ಆರಾಮಾಗಿ ಜಡ್ಜ್ ಮಾಡಬಹುದು. ಸರ್, ಇಂಥ ಅಧಿಕಾರಿ ಏನ್ ಹೇಳ್ತೀರಾ ಸರ್ ನೀವು? ಸರ್ ಅದೇ ಕೇಳಿದಾಗ ಅದು 15 ಅವರು ಇದೇ ಕೆಲಸ 15 ಅವ್ರ ಮುಂಚೆ ಮಾಡ್ಬೋದಿತ್ತು. ಕೇಳಿದ್ರೆ ಇಂಟರ್ನಲ್ ಅಂತ, ಇಂಟರ್ನಲ್ ವ್ಯವಸ್ಥೆ ಅರ್ಥ ಆಯ್ತಾ ನಿಮ್ಗೆ? ಅದೇ ಅಲ್ಲ, ಇವಾಗ ನಾನು ಏನಾದ್ರು ತಪ್ಪಾಗಿ ಮಾತಾಡಿದೀನ ಸರ್? ಅಲ್ಲ, ನೀವು ಕರೆಕ್ಟ್ ಆಗಿ ಮಾತಾಡಿದ್ರು ಸರ್. ಅಲ್ವಾ ಸರ್? ನಮ್ ಯಾವ ರೀತಿಯಾಗಿ ರೆಸ್ಪಾಂಡ್ ಕೊಡ್ಬೇಕು ಸರ್ ಇವರು? ಅಲ್ಲ ಕೇಳೋದಮ್ಮ. ಅಲ್ಲ, ಇಷ್ಟು ಜನರ ಮುಂದೆ ಇವ್ರು ಕೊಡ್ತಿರೋ ರೆಸ್ಪಾಂಡ್ ಹಿಂಗಿದೆ. ಯಾರು ಇಲ್ಲ ಅಂದ್ರೆ ಒಬ್ಬೊಬ್ರೆ ಫೋನ್ ಮಾಡಿದ್ರೆ ಯಾವ ಅದಕ್ಕೆ ಅವ್ರು ಟೆನ್ಷನ್ ಆಗ್ತಾವ್ರೆ. ಟೆನ್ಷನ್ ಆಗೋದು. ಮಾತಾಡ್ಲಿ, ಅವ್ರಿಗೇನೋ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೆ. ನಾವು ಅವ್ರ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಅಂತ ಪ್ರಾಬ್ಲಮ್ ಇರೋರು ಹೋಗ್ಬೇಕು ಬೇರೆ ಕಡೆಗೆ, ಎಲ್ಲ ಆಟ ಇರಲ್ಲ ಸರ್ ಅವ್ರಿಗೆ. ಆಟ ಇರಲ್ಲ. ಆಟ ಇದ್ರೆ ನಿಮ್ ಕರೆಂಟ್ ಕೊಟ್ಟಿಲ್ಲ. ಎಸ್, ಇದಾಗಿತ್ತು N9 ಉಪವಿಭಾಗದ ಸೋಲ್ಡವನಹಳ್ಳಿ ಶಾಖೆಯ ಒಂದು ಅಧಿಕಾರಿಗಳ ಹಣೆ ಬರಹ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಸಾರ್ವಜನಿಕರು ಕಟ್ಟೋ ತೆರಿಗೆ ಹಣದಿಂದ ಸಂಬಳಗಳು ತಗೊಂಡು ಇವ್ರ ಯೋಗ್ಯತೆ ಕೆಲಸ ಮಾಡಕ್ಕಾಗಲ್ಲ. ಒಂದು 15 ಗಂಟೆಗಳ ಕಾಲ ವೇಟ್ ಮಾಡಿರೋಂತ ಜನಗಳಿಗೆ ಒಂದು ಪ್ರಾಪರ್ ಆಗಿ ಸರ್ವಿಸ್ ಕೊಡಕ್ಕಾಗ್ಲಿದ್ದಂತ ಯೋಗ್ಯತೆ ಇಲ್ಲದ, ಮಾನ ಮರ್ಯಾದೆ ಇಲ್ಲದ ಅಧಿಕಾರಿಗಳು ಇವ್ರು ಬಂದ್ಬಿಟ್ಟು ಇಷ್ಟುವರೆಗೆ ಅರ್ಚ್ಕೋತಾರೆ. ಯಾರ ಹತ್ರ ಅರ್ಚ್ಕೋತಾರೆ? ಸಾರ್ವಜನಿಕರ ಮುಂದೆನಾ ತೋರಿಸ್ತಾರೆ ಸಾರ್ವಜನಿಕರು ಏನಂತ. ಖಂಡಿತವಾಗ್ಲೂ ನಿಮ್ಮ ವಾಣಿನೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತದೆ. ಏನ್ರಿ ನಿಮ್ಮ ಹೆಸರು? ರೇ ಯಜಮಾನ್ರೆ, ಹಲೋ, ಜೈ ಸಾಹೇಬ್ರ, ಏನಪ್ಪ ಅವ್ರ ಹೆಸರು? ಹೆಸರೇನ್ ಸ್ವಾಮಿ ಅವ್ರದ್ದು? ರವಿ ಪ್ರಕಾಶ್ ಅನ್ನೋ ಒಬ್ಬ ಜೈ ಎಷ್ಟು ದುರಂಕಾರದಲ್ಲಿ, ದರ್ಪದಲ್ಲಿ, ದೌಲತ್ತಲ್ಲಿ ಮಾತಾಡ್ತಾರೆ ಅಂತ ನಿಮ್ಮ ಮುಂದೆನೆ ತೋರಿಸಿದೀವಿ. ಇವ್ರ ಮೇಲೆ ಕ್ರಮ ಆಗ್ಲೇಬೇಕು. ನಾನಂತೂ ಖಂಡಿತವಾಗ್ಲೂ ಬಿಡಲ್ಲ. CM ಹತ್ರ ಆದ್ರಾಗ್ಲಿ ಲೆಟರ್ ಕೊಡ್ತೀನಿ. ರವಿ ಪ್ರಕಾಶ್ ಅನ್ನೋ ಒಬ್ಬ ಜೈ ಅಸಮರ್ಪಕ, ಕೆಲಸಕ್ಕೆ ಬಾರದ ಒಬ್ಬ ಅಧಿಕಾರಿನ ತಗೊಂಡು ಇಲ್ಲಿ ಇಟ್ಟಿದ್ದೀರಾ. ಈ ಸಾರ್ವಜನಿಕರಿಗೆಲ್ಲ ರಾತ್ರಿ ಎಲ್ಲ ತೊಂದರೆ ಕೊಟ್ಟಿದ್ದಾರೆ. ಈ ವಿಚಾರನ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇವತ್ತು ತೆರಿಗೆ ಕಟ್ಟುವಂತ ಸಾರ್ವಜನಿಕ ಇವತ್ತು ಬಂದು ರೋಡಲ್ಲಿ ನಿಂತಿದ್ದಾನೆ ಅಂದ್ರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೊಂದಿಲ್ಲ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.